ತುಂಬ ಚೆನ್ನಾಗಿರುವಂಥ ವೆಜ್ ಕುರ್ಮಾ ಇದು. ಈ ಥರ ಮಸಾಲೆಗಳನ್ನು ಹಾಕಿದರೆ ಇಷ್ಟು ಚೆನ್ನಾಗಿ ಬರುತ್ತೆ. ಈ ವಿಶೇಷ ಪದಾರ್ಥಗಳನ್ನು ಹಾಕಿದರೆ ಈ ಥರ ಚೆನ್ನಾಗಿರುತ್ತೆ. ನಾನು ಪೂರಿ ಜೊತೆ ಸರ್ವ್ ಮಾಡಿದ್ದೀನಿ, ಆದರೆ ಬರೀ ಪೂರಿ ಜೊತೆ ಅಲ್ಲ, ಚಪಾತಿ ಜೊತೆ ಯಾವುದ್ರ ಜೊತೆಗಾದರೂ ತಿನ್ಬೋದು. ಅನ್ನ ಜೊತೆ ಕಲಸಿದ್ರು ಪಲಾವ್ ತಿನ್ನಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದಕ್ಕೆ ತರಕಾರಿಗಳನ್ನ ಬೀನ್ಸು, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ ತಗೊಂಡಿದ್ದೀನಿ. ನಮಸ್ಕಾರ, ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಈಗ ಹೋಟೆಲ್ ಸ್ಟೈಲ್ ವೆಜ್ ಕುರ್ಮಾ ಮಾಡೋದಕ್ಕೆ ಹುರ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ, ಚಿಕ್ಕದಾಗಿ 2 ಟೊಮೊಟೊ ತಗೊಂಡಿದ್ದೀನಿ. ನೋಡಿ, 1 ಸ್ಪೂನ್ ಎಣ್ಣೆ ಹಾಕಿ ಲೈಟಾಗಿ ಹುರ್ಕೊಳ್ಳೋಣ. ಯಾಕೆ ಅಂದರೆ ಆಮೇಲೆ ಹಸಿ ವಾಸನೆ ಹೋಗ್ಸೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಈ ಥರ ಹುರಿದು ರುಬ್ಕೊಂಡ್ರೆ ಟೈಮ್ ಜಾಸ್ತಿ ತಗೊಳೋದಿಲ್ಲ. ಇದಕ್ಕೆ 4-5 ಗೋಡಂಬಿ ಹಾಕ್ಕೊಳ್ಳೋಣ. ಹೋಟೆಲ್ ಸ್ಟೈಲ್ ವೆಜ್ ಕುರ್ಮಾನ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ, ಕುಕ್ಕರಲ್ಲಿ ಮಾಡ್ತಾ ಇಲ್ಲ. ಇದಕ್ಕೆ 1 ಇಂಚ್ ಹಸಿ ಶುಂಠಿ, 4-5 ಬೇಳೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ. 4-5 ಪೀಸು ತೆಂಗಿನಕಾಯಿ ತುಂಬ ಹಾಕಬಾರ್ದು, ಚೆನ್ನಾಗಾಗಲ್ಲ ವೆಜ್ ಕುರ್ಮಾ. ಸಾಕು, ಇಷ್ಟು ಸ್ಮೂತ್ ಆಗಿದೆ. ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ಹುರ್ಕೋಬೇಕು. ಇದೇ ಪಾತ್ರೆಯಲ್ಲೇ ಹುರ್ಕೊಳ್ಳೋಣ. ಈ ಥರ ಹುರಿದು ತಗೊಳೋದ್ರಿಂದ ಗ್ರೇವಿ ಕುದಿಸುವಾಗ ತುಂಬ ಟೈಮ್ ಹಿಡಿಯಲ್ಲ. ಇಷ್ಟು ಫ್ರೈ ಆದರೆ ಸಾಕು. ಇದು ಬೇಗ ಈರುಳ್ಳಿ ಎಲ್ಲ ಬೇಗ ತಳ ಹತ್ತಿದೆ. 1/2 ಸ್ಪೂನ್ ಕೊತ್ತಂಬರಿ, 1/4 ಸ್ಪೂನ್ ಜೀರಿಗೆ, 1 ಚೂರು ಸೋಂಪು, 1 ಇಂಚು ಚಕ್ಕೆ, 1-2 ಲವಂಗ ಅಷ್ಟೇ ಸಾಕು. ಇದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಹಾಕಬಾರ್ದು. ನೋಡಿ, ಇಷ್ಟೇ, ಸ್ವಲ್ಪ ಬಿಸಿ ಆದರೆ ಸಾಕು. ಮಿಕ್ಸಿ ರನ್ ಆಗೋದಕ್ಕೋಸ್ಕರ ಅಷ್ಟೇ. ಎಲ್ಲದನ್ನು ಕ್ಲೀನಾಗಿ ಮಿಕ್ಸಿ ಜಾರಿಗೆ ಹಾಕೋಣ. ಇದೇ ಪಾತ್ರೆ ತೊಳ್ಕೊಂಡು ಮತ್ತೆ ಒಗ್ಗರಣೆಗೆ ಇಡೋಣ. ಮಸಾಲೆನ ಮಿಕ್ಸಿಲಿ ನುಣ್ಣಗೆ ರುಬ್ಬಿ ಇಟ್ಟಿರ್ತೀನಿ. ವೆಜ್ ಕುರ್ಮಾ ಮಾಡೋಕ್ಕೆ ಪಾತ್ರೆಗೆ ಒಗ್ಗರಣೆ ಹಾಕೋಣ. 3 ಸ್ಪೂನ್ ಎಣ್ಣೆ ಹಾಕೋಣ. ವೆಜ್ ಕುರ್ಮಕ್ಕೆ ಸಾಸಿವೆ ಹಾಕಬಾರ್ದು, ಜೀರಿಗೆ ಹಾಕಬೇಕು. ನಾನು ಬಟಾಣಿ ನೆನೆಸಿ ಹಾಕಿರೋದ್ರಿಂದ ಬಟಾಣಿನೇ ಫಸ್ಟ್ ಹಾಕಿದ್ದೀನಿ. ಬೀನ್ಸು ಇಂಚು ಉದ್ದ ಕಟ್ ಮಾಡಿದ್ದೀನಿ. ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಚಿದ್ದೀನಿ. ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೆ, ಯಾಕೆಂದರೆ ಬಣ್ಣ ಕೆಡಬಾರ್ದು ಅಂತ. ಹೋಟೆಲ್ ಸ್ಟೈಲ್ ವೆಜ್ ಕುರ್ಮಕ್ಕೆ ಇಷ್ಟು ತರಕಾರಿನೇ ಬೆಸ್ಟು. ಇದು ಚೆನ್ನಾಗಾಗುತ್ತೆ. ಇದೇ ಬೇರೆದೆಲ್ಲ ಹಾಕಿದರೆ ಅದು ಬೇರೆ ಹೆಸರಾಗುತ್ತೆ. ಇದು ವೆಜ್ ಕುರ್ಮಾ ಅಂದರೆ ಇಷ್ಟು ತರಕಾರಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಎಷ್ಟು ಕಲರ್ಫುಲ್ಲಾಗಿ ತರಕಾರಿ ಕಾಣ್ತಾ ಇದ್ದಾವೆ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ 1 ಪ್ಲೇಟ್ ಮುಚ್ಚಿ ಬೇಯಕ್ಕಿಡೋಣ. ಸ್ವಲ್ಪ ಬೆಂದಮೇಲೆ 1-2 ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಯಾಕೆ ಲೇಟಾಗಿ ಹಾಕಿದೆ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ನೋಡೋದಕ್ಕೆ ಕಾಣಲಿ, ತುಂಬ ಖಾರ ಬಿಡೋದು ಬೇಡ ಅನ್ನೋ ಉದ್ದೇಶಕ್ಕೆ. ತರಕಾರಿಗಳು ಲೈಟಾಗಿ ಬೆಂದಿದೆ. ನೋಡಿ, ಬಣ್ಣ ಚೇಂಜ್ ಆಗಿದೆ. ಈಗ ರುಬ್ಬಿರೋ ಮಸಾಲೆ ಹಾಕೋಣ. ಈಗ ಮಸಾಲೆನ ನುಣ್ಣಗೆ ರುಬ್ಬಿದ್ದೀನಿ. ನೋಡಿ, ಇಷ್ಟು ರುಬ್ಬಿ ಗಟ್ಟಿ ಇದ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಕುದ್ಮೇಲೆ ತೊಳೆದಿರೋ ನೀರೆಲ್ಲ ಹಾಕಿ, ಮಿಕ್ಸಿ ಜಾರ್ ತೊಳೆದಿರೋ ನೀರು ಹಾಗೆ ಇಟ್ಟಿರಿ. ಸ್ವಲ್ಪ ಬೆಂದ ಮೇಲೆ ಅದನ್ನು ಹಾಕಿ. ಮನೆಯೆಲ್ಲ ವೆಜ್ ಕುರ್ಮೋದು ಘಮ ಅಂತ ಇದೆ. ಅಷ್ಟು ಚೆನ್ನಾಗಿದೆ, ಅಷ್ಟೇ ರುಚಿಯಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ 4-5 ಗೋಡಂಬಿ ಹಾಕಿದರೆ ಸಾಕು, ಅಷ್ಟು ಟೇಸ್ಟಿಯಾಗುತ್ತೆ. ಸುಮ್ಮನೆ ಹೆಚ್ಚಿಗೆ ಗರಂ ಮಸಾಲೆಗಳೆಲ್ಲ ಹಾಕಬಾರ್ದು. 1/4 ಸ್ಪೂನ್ ಅರಿಶಿನ, 1 ಚಿಕ್ಕ ಸ್ಪೂನ್ ಗರಂ ಮಸಾಲೆ, 1 ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್, ಸ್ವಲ್ಪ ಕಸ್ತೂರಿ ಮೆಂತಿ ಪುಡಿ ಮಾಡಿ ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ವೆಜ್ ಕುರ್ಮದ ರುಚಿ ಇರೋದು ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಲ್ಲೇ. ತರಕಾರಿಗಳು ಕ್ರಂಚಿಯಾಗೇ ಇರಬೇಕು. ಅದೇ ಸ್ವಲ್ಪ ರುಬ್ಬಿಟ್ಟಿರೋ ನೀರು ಎಲ್ಲ ಹಾಕೋಣ. ಈಗ ನೋಡಿ, ಈಗ ನೀರು ಹಾಕಿ ಕ್ಲೀನಾಗಿ 1 ಪ್ಲೇಟ್ ಮುಚ್ಚಿಡೋಣ. ಯಾಕೆಂದರೆ ಚೆನ್ನಾಗಿ ಕುದ್ದು ಎಣ್ಣೆ ಬರಬೇಕು. ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಅದು ಆವಾಗ ಬೆಂದಿದೆ ಅಂತ ಅರ್ಥ. ಎಷ್ಟು ಚೆನ್ನಾಗಾಗಿದೆ ಅಲ್ಲ, ಕಲರ್ಫುಲ್ಲಾಗಿ ಆಗಿರೋ ವೆಜ್ ಕುರ್ಮಾ. ಹೋಟೆಲಲ್ಲಿ ಮಾಡೋದು ಇಷ್ಟೇ ಮಾಡ್ತಾರೆ, ಚೆನ್ನಾಗೇ ಆಗಿರುತ್ತೆ. ನೋಡಿ, ಈಗ ಎಣ್ಣೆ ಬರ್ತಾ ಇದೆ. ಅಲ್ಲೇ ಮುಚ್ಚಿಟ್ಟಿದ್ದೆ. 5 ನಿಮಿಷ ಮುಚ್ಚಿ ಬೇಯಿಸಿದರೆ ಈ ಥರ ಎಣ್ಣೆ ಬರುತ್ತೆ. ಎಣ್ಣೆ ಬಂತು ಅಂದರೆ ರೆಡಿ ಆಗಿದೆ ಅಂತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರೆ ರೆಡಿ ಆಯಿತು. ಈ ವೆಜ್ ಕುರ್ಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲ ಥರದಲ್ಲೂ ಬಳಸ್ಬೋದು. ದೋಸೆಗೆ ತಿನ್ಬೋದು, ಇಡ್ಲಿಗೆ ತಿನ್ಬೋದು, ಚಪಾತಿಗೆ ತಿನ್ಬೋದು, ಪೂರಿಗೆ ತಿನ್ಬೋದು. ಬೇಕಂದರೆ ಗೀ ರೈಸಿಗೆ ತಿನ್ಬೋದು, ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ಪಲಾವ್ ತಿಂದಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಮನೆಯೆಲ್ಲ ಪರಿಮಳ ತುಂಬಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗಿಷ್ಟ ಆಗಿದ್ದರೆ ಶೇರ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.